ದೇಶಾದ್ಯಂತ 77ನೇ ಗಣರಾಜ್ಯೋತ್ಸವದ ಸಂಭ್ರಮ ಜೋರಾಗಿದೆ. ದೆಹಲಿಯ ಕರ್ತವ್ಯ ಪಥದಲ್ಲಿ ಗಣತಂತ್ರ ಸಮಾರಂಭ ಆರಂಭವಾಗಿದೆ. ಯುರೋಪಿಯನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಭಾಗಿಯಾಗಿದ್ದಾರೆ. 77ನೇ ಗಣತಂತ್ರ ಥೀಮ್ ವಂದೇ ಮಾತರಂ ಗೀತೆ, ಸೇನಾ ಶಕ್ತಿ ಹಾಗೂ ವೈವಿಧ್ಯತೆಯ ಅನಾವರಣ ನಡೀತಾ ಇದೆ. 30 ಸ್ತಬ್ಧ ಚಿತ್ರ ಹಾಗೂ ಆಪರೇಷನ್ ಸಿಂಧೂರ್ ಟ್ಯಾಬ್ಲೋಗಳು ಪ್ರದರ್ಶನವನ್ನ ಕಾಣುತ್ತೆ. ಜೊತೆಗೆ ಈ ಬಾರಿ ಅಂದ್ರೆ ವಂದೇ ಮಾತರಂ ಗೀತೆಗೆ 150 ವರ್ಷ ಕಂಪ್ಲೀಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿಯ ಗಣರಾಜ್ಯೋತ್ಸವ ದಿನಕ್ಕೆ ಈ ಒಂದು ಥೀಮ್ ಅನ್ನ ಇಟ್ಕೊಳ್ಳಲಾಗಿದೆ. ಗಣತಂತ್ರ ಥೀಮ್ ವಂದೇ ಮಾತರಂ ಗೀತೆ. ಜೊತೆಗೆ ಯಾವಾಗ ಈ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೀತು ಅದಾದ ಮೇಲೆ ಬರ್ತಾ ಇರುವಂತಹ ಮೊದಲನೇ ರಿಪಬ್ಲಿಕ್ ಡೇ ಇದು. ಹೀಗಾಗಿ ಆ ಒಂದು ಕಾನ್ಸೆಪ್ಟ್ ಅಡಿಯಲ್ಲೂ ಕೂಡ ಟ್ಯಾಬ್ಲೋಗಳ ಪ್ರದರ್ಶನ ನಡೆಯುತ್ತೆ. ದೆಹಲಿಯ ಕರ್ತವ್ಯ ಪಥದಲ್ಲಿ ಗಣತಂತ್ರ ಸಮಾರಂಭ ಆರಂಭವಾಗಿದೆ. ಯುರೋಪಿಯನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಮೊದಲಿಗೆ ಇವತ್ತು ಪ್ರಧಾನಿಯವರು ಅಂದ್ರೆ ರಾಷ್ಟ್ರೀಯ ಸಮರ ಸ್ಮಾರಕಕ್ಕೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನು ನೀಡ್ತಾರೆ. ಅಲ್ಲಿ ಹುತಾತ್ಮ ಯೋಧರ ಸ್ಮಾರಕಕ್ಕೆ ಮೋದಿಯವರು ಪುಷ್ಪ ನಮನವನ್ನು ಸಲ್ಲಿಸ್ತಾರೆ. ತದನಂತರದಲ್ಲಿ ಅವರು ಕರ್ತವ್ಯ ಪಥಕ್ಕೆ ಬರ್ತಾರೆ. ಜೊತೆಗೆ ಉಪರಾಷ್ಟ್ರಪತಿಗಳು ಹಾಗೂ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಆಗಮಿಸ್ತಾರೆ. ತದನಂತರದಲ್ಲಿ ಇಲ್ಲಿ ಧ್ವಜಾರೋಹಣ ನಡೆಯುತ್ತೆ. ಅದಾದ ಬಳಿಕ ಸಾಕಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. 30 ಸ್ತಬ್ಧ ಚಿತ್ರಗಳ ಪ್ರದರ್ಶನ ಆಗಿರ್ಬೋದು, ಆಪರೇಷನ್ ಸಿಂಧೂರ್ ಟ್ಯಾಬ್ಲೂಗಳು, ಇದೇ ರೀತಿ ಸಾಕಷ್ಟು ಕಾರ್ಯಕ್ರಮಗಳು ಇರುವಂಥದ್ದು. ದೆಹಲಿಯ ಕರ್ತವ್ಯ ಪಥದಲ್ಲಿ ಗಣತಂತ್ರ ಸಮಾರಂಭ ಆರಂಭವಾಗಿದೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಪ್ರಧಾನಿ ಅವರು ಆಗಮಿಸಿದ್ದಾರೆ. ದೇಶದ ಸಂವಿಧಾನವನ್ನ ಅಂಗೀಕರಿಸಿದ ಸುದಿನ ಇವತ್ತು. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಸೇನಾ ಬಲವನ್ನ ಜಗತ್ತಿಗೆ ಪ್ರದರ್ಶಿಸುವ ದಿನ ಮತ್ತೆ ಬಂದಿದೆ. ಗಣರಾಜ್ಯೋತ್ಸವ ದಿನದ ಸಂಭ್ರಮ ದೇಶಾದ್ಯಂತ ಮನೆ ಮಾಡಿದೆ. ಮೋದಿ ಅವರು ಕೂಡ ಆಗಮಿಸಿದ್ದಾರೆ. 77ನೇ ಗಣರಾಜ್ಯೋತ್ಸವವನ್ನ ಶತಕೋಟಿ ಭಾರತೀಯರು ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಎಲ್ಲಾ ಶಾಲೆಗಳು, ಸರ್ಕಾರಿ ಕಚೇರಿಗಳು, ಖಾಸಗಿ ಕಂಪನಿಗಳಲ್ಲಿ ರಾಷ್ಟ್ರ ಧ್ವಜಾರೋಹಣ ಮಾಡಿ ಗೌರವವನ್ನ ಸಮರ್ಪಿಸಲು ಅಣಿಯಾಗಿದ್ದಾರೆ. ನವದೆಹಲಿಯ ಕರ್ತವ್ಯ ಪಥ ಕೂಡ ಸಿದ್ಧವಾಗಿದೆ. ಮೋದಿ ಅವರು ಕೂಡ ಆಗಮಿಸಿದ್ದಾರೆ. ಇನ್ನು 21 ಗನ್ ಸಲ್ಯೂಟ್ ಅಂದ್ರೆ ಈಗ ಯಾರು ಅಧ್ಯಕ್ಷರಾಗಿ ಅಥವಾ ಗೆಸ್ಟ್ ಆಗಿ ಬಂದಿದ್ದಾರೆ ಬೇರೆ ದೇಶಗಳಿಂದ ಅವರನ್ನ ಎಂದಿನ ಪದ್ಧತಿಯಂತೆ 21 ಗನ್ ಸಲ್ಯೂಟ್ ಹಾಗೂ ಗಾರ್ಡ್ ಆಫ್ ಆನರ್ ಮೂಲಕ ಗೌರವಿಸಲಾಗುತ್ತೆ. 3 ದಿನ ಉರ್ಸುಲಾ ಹಾಗೂ ಕೋಸ್ಟರ್ ಅವರು ಭಾರತದಲ್ಲೇ ಇರ್ತಾರೆ. ಇನ್ನೊಂದು ಕಡೆ ಇಡೀ ವಿಶ್ವವೇ ಇವರು ಬಂದಿರೋದಕ್ಕೆ ಇತ್ತ ತಿರುಗುವಂತೆ ಮಾಡಿದೆ ಭಾರತ. ಇದಕ್ಕೆ ಕಾರಣ ಗಣರಾಜ್ಯೋತ್ಸವದ ಮರುದಿನ ವ್ಯಾಪಾರ ಒಪ್ಪಂದ ಕೂಡ ನಡೆಯುತ್ತೆ. ಈ ಬಾರಿ ಗಣರಾಜ್ಯೋತ್ಸವದಂದು ದೇಶದ ಸೇನಾ ಸಾಮರ್ಥ್ಯ ಹಾಗೂ ಶ್ರೀಮಂತ ಸಂಸ್ಕೃತಿಯನ್ನ ಸಂಭ್ರಮಿಸಲಾಗುತ್ತೆ. ರಾಷ್ಟ್ರೀಯ ಗೀತೆಯಾದ ವಂದೇ ಮಾತರಂಗೆ 150 ವರ್ಷಗಳು ಪೂರೈಸಿರುವ ಹಿನ್ನೆಲೆಯಲ್ಲಿ ಗಣತಂತ್ರ ದಿನವನ್ನ ಅದೇ ಒಂದು ಥೀಮ್ ನಲ್ಲಿ ಆಚರಿಸಲಾಗ್ತಾ ಇದೆ. ಇವತ್ತು ಒಂದು 10:30 ಸುಮಾರಿಗೆ ಕರ್ತವ್ಯ ಪಥದಲ್ಲಿ ಪಥಸಂಚಲನ ಪ್ರಾರಂಭವಾಗಲಿದ್ದು ಸುಮಾರು 90 ನಿಮಿಷಗಳ ಕಾಲ ಈ ಒಂದು ಪರೇಡ್ ನಡೆಯುತ್ತೆ. 18 ಕವಾಯತುಗಳ ಪ್ರದರ್ಶನ, 13 ಮಿಲಿಟರಿ ಬ್ಯಾಂಡ್ಗಳು ಭಾಗಿಯಾಗುತ್ತೆ. 2500 ಕಲಾವಿದರು ಸಾಂಸ್ಕೃತಿಕ ಪ್ರದರ್ಶನವನ್ನ ನೀಡಲಿದ್ದಾರೆ. 10,000 ಅತಿಥಿಗಳು ಭಾಗಿಯಾಗ್ತಾರೆ. ಪ್ರಾಣಿಗಳ ಪಡೆಯು ಮೊದಲ ಬಾರಿ ಸೇರ್ಪಡೆಗೊಳ್ಳಲಿದೆ. ವಂದೇ ಮಾತರಂ ಮತ್ತು ಆತ್ಮನಿರ್ಭರ ಕಲ್ಪನೆಯಲ್ಲಿ ದೇಶದ ಸಂಸ್ಕೃತಿಯನ್ನ ಬಿಂಬಿಸುವ 30 ಟ್ಯಾಬ್ಲೋಗಳು ಕರ್ತವ್ಯ ಪಥದಲ್ಲಿ ಸಾಗಲಿವೆ. 17 ರಾಜ್ಯಗಳ ಹಾಗೂ 13 ಸಚಿವಾಲಯಗಳ ಪ್ರದರ್ಶನ ಇರುತ್ತೆ. ಆಪರೇಷನ್ ಸಿಂಧೂರದ ಬಳಿಕ ಇದೇ ಮೊದಲನೇ ಗಣರಾಜ್ಯೋತ್ಸವ. ಹೀಗಾಗಿ ಈ ಬಾರಿ ಪರೇಡ್ನಲ್ಲಿ ಆಪರೇಷನ್ ಸಿಂಧೂರ್ ವಿಕ್ಟರಿ ಥ್ರೂ ಜಾಯಿಂಟ್ನೆಸ್ ಎಂಬ ಶೀರ್ಷಿಕೆಯಲ್ಲಿ ತ್ರಿಸೇನಾ ಟ್ಯಾಬ್ಲೂ ಪ್ರದರ್ಶಿಸಲಿದೆ. ಆದರೆ ಕರ್ನಾಟಕದ ಸ್ತಬ್ಧ ಚಿತ್ರ ಈ ಬಾರಿ ಆಯ್ಕೆಯಾಗಿಲ್ಲ. ಇನ್ನು ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಸಕಲ ಸಿದ್ಧತೆಗಳು ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧ್ವಜಾರೋಹಣ ಕೂಡ ದೆಹಲಿಯಲ್ಲಿ ನಡೆಯುತ್ತೆ. ಇವತ್ತು 77ನೇ ಗಣರಾಜ್ಯೋತ್ಸವ ದಿನ. ಹೀಗಾಗಿ ಸಾಕಷ್ಟು ಸಂಭ್ರಮದಿಂದ ದೇಶಾದ್ಯಂತ ಜನರು ಆಚರಿಸ್ತಾ ಇದ್ದಾರೆ. ಸರ್ಕಾರಿ ಕಚೇರಿಗಳಲ್ಲಿ, ಶಾಲೆಗಳಲ್ಲೂ ಕೂಡ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಇನ್ನೊಂದು ಕಡೆ ದೆಹಲಿಯ ಕರ್ತವ್ಯ ಪಥದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧ್ವಜಾರೋಹಣ ನಡೆಯುತ್ತೆ. ಮೋದಿಯವರು ಕೂಡ ಆಗಮಿಸಿದ್ದಾರೆ. ಇನ್ನು ಈ ಬಾರಿ ಯುರೋಪಿಯನ್ ಅಧ್ಯಕ್ಷೆ ಉರ್ಸುಲಾ ಅವರು ಭಾಗಿಯಾಗಿದ್ದಾರೆ. ಇನ್ನು 77ನೇ ಗಣತಂತ್ರದ ಥೀಮ್ ವಂದೇ ಮಾತರಂ ಗೀತೆ. ಏಕೆಂದರೆ ಈ ಒಂದು ಗೀತೆಗೆ 150 ವರ್ಷ ಕಂಪ್ಲೀಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿಯ ರಿಪಬ್ಲಿಕ್ ಡೇ ಅನ್ನ ವಂದೇ ಮಾತರಂ ಥೀಮ್ ನಡಿಯಲ್ಲಿ ಆಚರಿಸಲಾಗ್ತಾ ಇದೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಪ್ರಧಾನಿ ಅವರು ರಾಷ್ಟ್ರೀಯ ಸಮರ ಸ್ಮಾರಕಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಹುತಾತ್ಮ ಯೋಧರ ಸ್ಮಾರಕಕ್ಕೆ ಮೋದಿ ಅವರು ಪುಷ್ಪ ನಮನವನ್ನ ಸಲ್ಲಿಸಿದ್ದಾರೆ. ಇದಾದ ಬಳಿಕ ಅವರು ಕರ್ತವ್ಯ ಪಥಕ್ಕೆ ಬರ್ತಾರೆ. ಅಲ್ಲಿ ಧ್ವಜಾರೋಹಣ ನೆರವೇರುತ್ತೆ. ಅಲ್ಲಿ ಉಪರಾಷ್ಟ್ರಪತಿಗಳಾಗಿರ್ಬೋದು, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಅವ್ರನ್ನ ಜಾಯಿನ್ ಆಗ್ತಾರೆ. ಅಲ್ಲಿ ಧ್ವಜಾರೋಹಣವನ್ನ ನೆರವೇರಿಸಲಾಗುತ್ತೆ. ತದನಂತರದಲ್ಲಿ ದೇಶವನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಮಾತನಾಡ್ತಾರೆ.
ಇದಾದ ಬಳಿಕ ಸಾಕಷ್ಟು ಕಾರ್ಯಕ್ರಮಗಳು ಇರುವಂಥದ್ದು, ಶಾಲಾ ಮಕ್ಕಳ ಕಡೆಯಿಂದ ಆಗಿರ್ಬೋದು ಅಥವಾ ಪರೇಡ್ಗಳು 90 ನಿಮಿಷಗಳ ಕಾಲ ಪಥಸಂಚಲನ ನಡೆಯುತ್ತೆ. 30 ಸ್ತಬ್ಧ ಚಿತ್ರ ಹಾಗೂ ಆಪರೇಷನ್ ಸಿಂಧೂರ್ ಟ್ಯಾಬ್ಲೂಗಳ ಪ್ರದರ್ಶನ ಕೂಡ ನಡೆಯಲಿದೆ. 77ನೇ ಗಣತಂತ್ರದ ಥೀಮ್ ವಂದೇ ಮಾತರಂ ಗೀತೆ, ಹಾಗೆ ಯುರೋಪಿಯನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಅವರು ಈ ಬಾರಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಒಂದ್ ಕಡೆ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿದೇಶಿ ಅಧ್ಯಕ್ಷರನ್ನ ರಿಪಬ್ಲಿಕ್ ಡೇಗೆ ಇನ್ವೈಟ್ ಮಾಡಲಾಗುತ್ತೆ. ಇದಾದ ಬಳಿಕ ಒಂದು ದೇಶಗಳ ನಡುವೆ ಕೆಲವೊಂದಿಷ್ಟು ಒಪ್ಪಂದಗಳು ಕೂಡ ನಡೆಯುತ್ತೆ. ದೆಹಲಿಯ ಕರ್ತವ್ಯ ಪಥದಲ್ಲಿ ಗಣತಂತ್ರ ಸಮಾರಂಭ ಆರಂಭವಾಗಿದೆ. ದೇಶಾದ್ಯಂತ 77ನೇ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಇನ್ನು ಇವತ್ತು ಸೇನಾ ಶಕ್ತಿ ಹಾಗೂ ವೈವಿಧ್ಯತೆಯ ಅನಾವರಣ ನಡೆಯುತ್ತೆ. ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಹುತಾತ್ಮ ಯೋಧರ ಸ್ಮಾರಕಕ್ಕೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನು ನೀಡಿದ್ದಾರೆ. ರಾಷ್ಟ್ರೀಯ ಸಮರ ಸ್ಮಾರಕಕ್ಕೆ ಪ್ರಧಾನಿಯವರು ಬಂದಿದ್ದಾರೆ. ಯೋಧರ ಸ್ಮಾರಕಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ ಮೋದಿ ಅವರು. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ರಾಷ್ಟ್ರೀಯ ಸಮರ ಸ್ಮಾರಕಕ್ಕೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನು ನೀಡಿ ಅಲ್ಲಿರುವಂತಹ ಹುತಾತ್ಮ ಯೋಧರ ಸ್ಮಾರಕಕ್ಕೆ ಪ್ರಧಾನಿ ಮೋದಿ ಅವರು ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ. 77ನೇ ಗಣರಾಜ್ಯೋತ್ಸವದ ಸಂಭ್ರಮ ಇದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಅಲ್ಲಿಂದ ತೆರಳ್ತಾರೆ. ಮೋದಿ ಅವರು ಕರ್ತವ್ಯ ಪಥಕ್ಕೆ ಬರ್ತಾರೆ. ಅಲ್ಲಿ ಧ್ವಜಾರೋಹಣದಲ್ಲಿ ಭಾಗಿಯಾಗ್ತಾರೆ. ಇದೀಗ ರಾಷ್ಟ್ರೀಯ ಸಮರ ಸ್ಮಾರಕದಲ್ಲಿ ಹುತಾತ್ಮ ಯೋಧರ ಸ್ಮಾರಕಕ್ಕೆ ಮೋದಿ ಅವರು ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ. ಇನ್ನು ಸಂವಿಧಾನದ ರಚನೆಯ ಬಗ್ಗೆ ನೋಡ್ತಾ ಹೋಗೋದಾದರೆ ಡಿಸೆಂಬರ್ 1946ರಲ್ಲಿ ಸಂವಿಧಾನ ಸಭೆ ಸ್ಥಾಪನೆ ಆಗುತ್ತೆ. ಸಂವಿಧಾನದ ರಚನೆಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ನಿಮಗಾಗಿ. 29 ಆಗಸ್ಟ್ 1947ರಂದು ಕರಡು ಸಮಿತಿಯನ್ನ ರಚನೆ ಮಾಡಲಾಗುತ್ತೆ. ಅಂಬೇಡ್ಕರ್ ನೇತೃತ್ವದಲ್ಲಿ 7 ಸದಸ್ಯರ ಕರಡು ಸಮಿತಿ ಅದು ರಚನೆಗೆ 2 ವರ್ಷ 11 ತಿಂಗಳು ಹಾಗೆ 18 ದಿನಗಳ ಕಾಲಾವಧಿಯನ್ನು ತೆಗೆದುಕೊಳ್ತಾರೆ. ಇನ್ನು ಸಂವಿಧಾನ ಸಭೆಯಲ್ಲಿ 15 ಮಹಿಳಾ ಸದಸ್ಯರುಗಳು ಕೂಡ ಇದ್ರು. 1946ರಲ್ಲಿ ಪ್ರಾರಂಭವಾಗಿ ನವೆಂಬರ್ 26, 1949ರಂದು ಇದು ಅಂಗೀಕಾರ ಆಗುತ್ತೆ. ಇನ್ನು ಕೆಲವೊಂದಿಷ್ಟು ಅಂಶಗಳನ್ನು ಬೇರೆ ಬೇರೆ ದೇಶಗಳಿಂದ ಎರವಲು ಪಡೀತಾರೆ. ಫಾರ್ ಎಕ್ಸಾಂಪಲ್, ಈಗ ಫ್ರಾನ್ಸ್ನಿಂದ ಸ್ವಾತಂತ್ರ್ಯ, ಸಮಾನತೆ ಹಾಗೂ ಭ್ರಾತೃತ್ವದ ಪರಿಕಲ್ಪನೆಯನ್ನ ಪಡೆಯಲಾಗುತ್ತೆ. ಸೋವಿಯತ್ ಒಕ್ಕೂಟದಿಂದ ಪಂಚವಾರ್ಷಿಕ ಯೋಜನೆಯ ಕಲ್ಪನೆಯನ್ನ ಪಡೆದು ಈ ಸಂವಿಧಾನವನ್ನು ರಚನೆ ಮಾಡಲಾಗುತ್ತೆ.